ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ದೈಹಿಕವಾದಂತಹ ಶ್ರಮ ಮತ್ತು ನಿಮ್ಮ ಒತ್ತಡದ ಕೆಲಸಕ್ಕೆ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿದ್ದೆಯ ಅಭಾವದಿಂದ ಅಥವಾ ನಿದ್ದೆ ಸಾಕಾಗದೇ ಇರೋದರಿಂದ ನಿಮಗೆ ಒಂದಷ್ಟು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ನಿದ್ರಾಹೀನತೆ ನಿಮ್ಮನ್ನು ಕಾಡುವಂಥದ್ದು ಇದೆ ಅಂತ ಅರ್ಥ. ಆರ್ಥಿಕವಾದಂತಹ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ನಿಮಗೆ ಪರಿಪೂರ್ಣವಾಗಿದೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏನೋ ಸಮಸ್ಯೆಗಳಾಗುತ್ತೆ ಅಂತಾದರೆ ಅದನ್ನು ನಿಭಾಯಿಸುವಂತಹ ಶಕ್ತಿ ನಿಮಗೆ ವಿಶೇಷವಾಗಿರುತ್ತೆ. ಆಹಾರದ ವಿಚಾರದಲ್ಲಿ ಗಮನ ಹರಿಸಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಅಗ್ನಿದೇವತಾ ಶಕ್ತಿಯನ್ನು ಉಪಾಸನೆ ಮಾಡಿ, ಅಗ್ನಿಯನ್ನು ಪ್ರಾರ್ಥನೆ ಮಾಡಿ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣವರ್ಣಮನಲಂ ಸಮಿದ್ಧಂ ವಿಶ್ವತೋಮುಖಂ ಎಂಬುದಾಗಿ ಅಗ್ನಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಮನೆಯ ಹಿರಿಯರ ಪ್ರೀತಿ ವಿಶ್ವಾಸಗಳು ನಿಮಗೆ ಸಿಕ್ಕುವಂತಹ ದಿವಸವಾಗುತ್ತೆ. ನವದಂಪತಿಗಳಿಗೆ ತುಂಬ ಶುಭವಾದಂತಹ ದಿವಸ. ಅಲಂಕಾರ ವಸ್ತುಗಳ ಖರೀದಿಗೆ ಮುಂದಾಗುವಂತಹದ್ದು. ಆ ರೀತಿಯ ಒಂದಷ್ಟು ಯೋಚನೆಗಳು ಮನಸ್ಸಿನಲ್ಲಿ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಸಂತೋಷದಲ್ಲಿ ಭಾಗಿಯಾಗ್ತಾರೆ ಎನ್ನುವಂಥದ್ದು ವಿಶೇಷ. ಉತ್ತಮವಾದಂತಹ ಆಹಾರ ಮನಸ್ಸಿಗೆ ಸಂತೋಷವನ್ನು ನೀಡ್ತಕ್ಕಂಥದ್ದಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಕುಟುಂಬ ಸದಸ್ಯರು, ಸ್ನೇಹಿತರು ನಿಮ್ಮನ್ನು ಟೀಕೆ ಮಾಡ್ಬೋದು, ಹಾಸ್ಯ ಮಾಡ್ಬೋದು. ನೀವು ಯಾವುದೋ ಒಂದು ನಿರ್ಧಾರವನ್ನು ಮಾಡಿ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸದ ಶೈಲಿಯೋ ಮಾದರಿಯೋ ಸರಿ ಅಂತ ಹೇಳಿ ಅನ್ನಿಸ್ದಲೇ ಟೀಕೆಗೆ ನೀವು ಒಳಗಾಗ್ತಕ್ಕಂಥದ್ದಿದೆ. ಮಕ್ಕಳಿಂದ ಖರ್ಚು ಹೆಚ್ಚಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ಖರ್ಚಿನಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯಾಗುತ್ತೆ. ನೀವು ಯಾವುದಕ್ಕೋ ಹಣವನ್ನು ಇಟ್ಕೊಂಡಿರ್ತೀರಿ, ನಿಮ್ಮ ಮನಸ್ಸಿಗೆ ಒಪ್ಪದೇ ಇರತಕ್ಕಂಥದ್ದಕ್ಕೆ ಆ ಹಣ ಖರ್ಚಾದಾಗ ಸ್ವಲ್ಪ ಬೇಸರ ಆಗ್ತಕ್ಕಂಥದ್ದು ಸಹಜ. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು, ಸ್ವಲ್ಪ ಗಮನಿಸಬೇಕಾದಂಥದ್ದು. ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂತಹ ವಾತಾವರಣ ಇಲ್ಲ, ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಸ್ವಲ್ಪ ಎಚ್ಚರಿಕೆ ತಪ್ಪಿದರೂ ಕೂಡ ತುಂಬ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಏನನ್ನಾದರೂ ಕಲಿಬೇಕು, ವಿದ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೊಸ ಹೊಸ ವಿಚಾರಗಳನ್ನು ಕಲಿಬೇಕು ಅಂತಕ್ಕಂತಹ ಹಂಬಲ ಯಾರಿಗಿರುತ್ತೆ, ಆ ಒಂದು ಹಸಿವು ಯಾರಿಗಿರುತ್ತೆ, ಅಂಥವರಿಗೆ ತಾವು ಪ್ರಯತ್ನವನ್ನು ಮಾಡಿದರೆ ಶುಭ ಫಲ ಸಿಕ್ಕುವಂತಹ ದಿವಸ ಇದು. ಬೇರೆಯವರ ವ್ಯವಹಾರದಲ್ಲಿ, ಬೇರೆಯವರ ವಿಚಾರದಲ್ಲಿ, ಬೇರೆಯವರ ಮನೆಯ ವಿಚಾರದಲ್ಲಿ ನೀವು ಹಸ್ತಕ್ಷೇಪವನ್ನು ಮಾಡಬೇಡಿ, ಮೂಗನ್ನು ತೂರಿಸಬೇಡಿ. ಅದು ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ವಿಚಾರ ಅನ್ನುವಂಥದ್ದು ಗೊತ್ತಿರಲಿ. ಮನಸ್ಸು ನಿರ್ಮಲವಾಗಿದ್ದಾಗ, ಪರಿಶುಭ್ರವಾಗಿದ್ದಾಗ ಸರಿಯಾದಂತಹ ತೀರ್ಮಾನಗಳನ್ನು ಮಾಡಿ ಅನ್ನುವಂಥದ್ದು ಸಲಹೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಅಕ್ಕ ತಂಗಿಯರಿಂದ ಅಥವಾ ಸಹೋದರ ವರ್ಗ, ಅಣ್ಣ ತಮ್ಮಂದರೂ ಕೂಡ ಆಗಬಹುದು, ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ರೀತಿಯ ತಕರಾರು ಏರ್ಪಾಟಾಗುವಂಥದ್ದು, ಜಗಳ ಅಥವಾ ಏನೋ ಒಂದು ರೀತಿಯಲ್ಲಿ ನಿರ್ಧಾರವನ್ನು ತೀರ್ಮಾನವನ್ನು ಮಾಡೋಣ, ಆಸ್ತಿಯನ್ನು ಹಂಚಿಕೊಳ್ಳೋಣ ಅಂತಂದರೆ ಅದಕ್ಕೆ ಒಪ್ಪಿಗೆ ಇಲ್ಲದಲೇ ಏನೋ ತಕರಾರನ್ನು ತೆಗಿತಕ್ಕಂಥದ್ದು ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ ಆಗಬಹುದು ಅನ್ನುವಂಥದ್ದು. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ. ಆ ಗುರುಗಳನ್ನೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.